ಉಚಿತ ಹಲಗೆ ವಿತರಣೆ ಹಾಗೂ ಉನ್ನತ ವ್ಯಾಸಂಗಕ್ಕಾಗಿ ಸಹಾಯಧನವನ್ನು ನೀಡಲು ಗ್ರಾಮ ಪಂಚಾಯಿತಿಯಿಂದ 23/1/2026 ನಡೆದ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಚುನಾಯಿತ ಸದಸ್ಯರು ನಿರ್ಣಯ ಕೈಗೊಂಡಿದ್ದು, ಅದರಂತೆ ಇವತ್ತು ಈ ಸುದಿನ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಫಲಾನುಭವಿಗಳ ಜೊತೆ ಸೇರಿ ಇವತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಎಂ ಸುವರ್ಣರವರಿಗೆ ಗ್ರಾಮ ಪಂಚಾಯಿತಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇದರ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಜಮನಹಳ್ಳಿ ಗ್ರಾಮದ ಕೃಷ್ಣಪ್ಪ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕೀಲೊಳ್ಳಿ ಚೆಂಗಲರಾಯಣ್ಣ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಮಾಡ್ತಾ ಇದ್ದೀನಿ. ಹಾಗೆ ದೇವರಸಮುದ್ರ ಗ್ರಾಮದ ವಿ ಮಂಜುನಾಥ್ರವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯಿತಿ ಮತ್ತೊಬ್ಬ ಸದಸ್ಯರಾದಂಥ ಎಸ್ ಮಂಜುನಾಥ್ರವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಮತ್ತೊಬ್ಬ ಸದಸ್ಯರಾದ ಕೆ ಆನಂದ್ರವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಮೇಲೆ ಮತ್ತೊಬ್ಬ ಸದಸ್ಯರಾದ ಶ್ರೀಮತಿ ಕವಿತಾ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬ ಸದಸ್ಯರಾದ ಶ್ರೀದೇವಿ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಪ್ರೇಮ ನಾರಾಯಣಸ್ವಾಮಿ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಮೇಲೆ ಮತ್ತೊಬ್ಬ ಸದಸ್ಯರಾದ ರೇಣುಕಾ ಶ್ರೀನಿವಾಸ ಅವರು ಆಗಮಿಸಿದ್ದು, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆಮೇಲೆ KV ರಮಾ ಪರವಾಗಿ ಆಗಮಿಸಿದ್ದ ರಾಮಣ್ಣವರವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮ ಪಂಚಾಯಿತಿ ಪತ್ರಕರ್ತರು ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ. ಇದರಲ್ಲಿ ಟೋಟಲ್ ನಮ್ಮಲ್ಲಿ 100 ರೂಪಾಯಿ ವಸೂಲಿ ಆದ್ರಾಗನ 25% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಸುತ್ತೋಲೆ ಇದೆ. ಅದರಂತೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲೂ ಕೂಡ ಅದೇ ಆರ್ಡರ್ನ ಮುಂದುವರಿಸಿದ್ದಾರೆ. ಇದರಂತೆ ನಾವೇನು ಮಾಡಿದ್ವಿ, ಇದರ ಸದರಿ ಯೋಜನೆಯಲ್ಲಿ 2,20,000 ಅಷ್ಟು ಅಮೌಂಟ್ನ ನಾವು ನಿಗದಿ ಮಾಡಿದ್ವಿ. ಅದರಲ್ಲಿ ಈ ಶವ ಸಂಸ್ಕಾರ ಅಂತ ಹೇಳ್ಬಿಟ್ಟು 4 ಹಳ್ಳಿಯಲ್ಲಿ 5,000 ರೂಪಾಯಿ ಪ್ರಕಾರ ನಾವು ಹಂಚಿ, ಇವಾಗ ಉಳಿಕೆ ಇರೋ 2 ಲಕ್ಷಕ್ಕೆ ನಾವು ಮೊನ್ನೆ ಮೀಟಿಂಗಲ್ಲಿ 23/1/2026 ನಡೆದ ಸಭೆಯಲ್ಲಿ ಟೋಟಲ್ ಹಲಿಗೆಗಳನ್ನ 21 ಸೆಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ಟೋಟಲ್ಲು ವಿದ್ಯಾಭ್ಯಾಸ ಸಹಾಯಧನಕ್ಕಾಗಿ ಅಂತ ಹೇಳ್ಬಿಟ್ಟಿದ್ದೇನೆ 45 ಅರ್ಜಿಗಳು ಬಂದಿದೆ. ಅದರಲ್ಲಿ 35 ಅರ್ಜಿಗಳು ಕರೆಕ್ಟ್ ಆಗಿದೆ ಅಂತದ್ ಮಾತ್ರ ಕೌಂಟ್ ತಗೊಂಡು ಅಷ್ಟಕ್ಕೆ ಮಾತ್ರ ನಾವೆಲ್ಲ ಸಹಾಯಧನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಸಹಾಯಧನ ಒಂದು ಹಳ್ಳಿಗೆ 5,000 ರೂಪಾಯಿ ಪ್ರಕಾರ ಫಿಕ್ಸ್ ಮಾಡಿದ್ದೀವಿ. ಹಲಿಗೆಗಳಿಗೆ 5,000 ರೂಪಾಯಿ ಪ್ರಕಾರ ಫಿಕ್ಸ್ ಮಾಡಿದ್ವಿ. ಅದರಲ್ಲಿ ಏನಾಗಿದೆ ಅಂದರೆ ಹಲಿಗೆಗಳ ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು 6,800 ರೂಪಾಯಿ ಒಂದು ಜೊತೆ ಬಿತ್ತು. ಅದರಲ್ಲಿ ಎಜುಕೇಷನ್ಗೆ 64,000 ರೂಪಾಯಿ ಉಳಿಯುತ್ತೆ. ಇನ್ನು ಮಿಕ್ಕಿದ್ದು ಹಲಿಗೆಗಳು ಕೊಟ್ಟಿದ್ವಿ. ಹಲಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಹಾಗೂ ಉಪಾಧ್ಯಕ್ಷರಲ್ಲಿ ಹಾಗೂ ಚುನಾಯಿತ ಸದಸ್ಯರಲ್ಲಿ ಕೋರುತ್ತಾ ನನ್ನ ಭಾಷಣ ಮುಗಿಸ್ತೀನಿ.